ಫಸ್ಟ್ ಕ್ಲಾಸ್ ಬಾಯಾಗಿಟ್ರ ಕರಗು ಅಂತ ಪುಟಾಣಿ ಕರ್ದಂತ ಮಾಡೀವ್ರಿ. ಪುಟಾಣಿ ಕರ್ದಂತ ಮಾಡಿ ತೋರಿಸ್ರತ್ ಹೇಳಿ ಕಮೆಂಟ್ ಹಾಕಾಕತ್ತಿದ್ರಿ. ಅದಕ್ಕೆ ಇವತ್ತು ನಾವು ಏನು ಮಾಡೀವಪ್ಪ ಅಂದ್ರೆ ಇವತ್ತಿನ ವಿಡಿಯೋಕ್ಕೆ ಪುಟಾಣಿ ಕರ್ದಂತ ಮಾಡೀವ್ರಿ. ಅಗ್ದಿ ಮಸ್ತ್ ಆಗಿ ಬಂದತ್ರಿ. ಅಗ್ದಿ ಕಾಣೆ ಯಾವ ರೀತಿ ಕೊರ್ದಿದ್ದೀವ್ರಲ್ಲ ಅಷ್ಟು ಚಂದ ಚೌಕ್ ಎದ್ದು ಬಂದತ್ರಿ. ಪೂರ್ತಿ ಪ್ಲೇಟ್ ತುಂಬ ಮಸ್ತ್ ಆಗೈತಿ. ಈ ಪುಟಾಣಿ ಕರ್ದಂತ ಮಾಡೋದಕ್ಕೆ ಇಲ್ಲಿ ನಾವು ಏನೇನು ತಗೊಂಡದೀವಿ ಅನ್ನೋದು ನೋಡ್ಕೊಂಡ್ ಬರ್ರಿ. ಇಲ್ಲಿ ನೋಡ್ರಿ ಸಕ್ರೆ ತಗೊಳಕತ್ತೀವ್ರಿ. ಇದನ್ನ ನೋಡ್ರಿ ಇಷ್ಟ ಈ ಕಪ್ಪಿಲೆ ಕರೆಕ್ಟಂಗೆ ಮಾಪ್ ಮಾಡ್ಕೊಂಡ ಸಕ್ರೆ ಹಾಕ್ಕೊಳಕತ್ತೀವ್ರಿ. ಎಷ್ಟಂದ್ರೆ ಈಗ ನೋಡ್ರಿ ಟೋಟಲ್ ಆಗಿ 2 ಕಪ್ ಸಕ್ರೆ ತಗೊಂಡಿವ್ರಿ. ಇದರಿ ಮೇನ್ ಪಾಯಿಂಟ. ಇಲ್ಲಿ ಏನೈತಿ ಈ ರೀತಿ ಒತ್ತಿ ಹಾಕಬಾರ್ದ್ರಿ ಹಿಟ್ಟ. ಈ ರೀತಿ ಹಂಗ ಉದುರನ್ನ ತಗೋಬೇಕ್ರಿ. ಇಷ್ಟ ನೋಡ್ರಿ ಈಗ ಅಲ್ಲೇ 1 ಕಪ್ ಹಾಕಿದೀವಿ. ಇಲ್ಲಿ ಏನೈತಿ 2ನೇ ಕಪ್ ಮತ್ತೆ ತಗೊಳಕತ್ತೀವಿ. ನೋಡ್ರಿ ಪುಟಾಣಿ ಏನೈತಿ ನಾವು ಮಿಕ್ಸರ್ಗೆ ಹಾಕಿ ಚಾನಿಸಿ ಇಟ್ಕೊಂಡಿದ್ದೀವ್ರಿ. ಚಾನಿಸಿ ಇಟ್ಕೋಬೇಕು. ನೋಡ್ರಿ ಈಗ 2 ಕಪ್ ಆತ್ರಿ. ಎಷ್ಟಪ್ಪ ಅಂದ್ರೆ ಟೋಟಲ್ ಆಗಿ 3 ಕಪ್ ಪುಟಾಣಿ ಹಿಟ್ಟು ತಗೊಂಡಿವ್ರಿ. 2 ಕಪ್ ಸಕ್ರೆ ತಗೊಂಡಿವ್ರಿ ನಾವು ಇದಕ್ಕೆ ಕರದಂಟು ಮಾಡೋದಕ್ಕೆ. ಈಗ ನೋಡ್ರಿ 3 ಕಪ್ ಪುಟಾಣಿ ಹಿಟ್ಟಂತೂ ಆತು. ಇಲ್ಲಿ ಏನೈತಿ ನೀರು ಹಾಕಾಕತ್ತೀವಿ. ನೋಡ್ರಿ ನೀರ ಎಷ್ಟು ಹಾಕ್ಬೇಕಂದ್ರೆ ಪೂರ್ಣ ಸಕ್ರೆ ತೊಯ್ಯುವಂಗ ನೀರು ಹಾಕೋಬೇಕ್ರಿ. ನೀರು ಹಾಕೊಂಡಿಂದ ಇಲ್ಲಿ ಏನೈತಿ ಒಂದು ಪ್ಲೇಟಿಗೆ ತುಪ್ಪ ಹಾಕಾಕತ್ತೀವ್ರಿ. ತುಪ್ಪ ಹಾಕಿ ಈ ರೀತಿ ಫಸ್ಟ್ ರೆಡಿನ ಇಟ್ಕೋಬೇಕ್ರಿ. ಇದನ್ನ ನೋಡ್ರಿ ಈಗ ಇಷ್ಟ ಆತ ತಿಳ್ಕೊರಿ. ಅಲ್ಲೇನು ನಾವು ನೀರು ತೋರಿಸಿವ್ರಲ್ಲ ಇನ್ನೊಂದು ಈಸ್ ನಾವು ನೀರು ಹಾಕೊಂಡಿವ್ರಿ. ಯಾಕಂದ್ರೆ ಕರೆಕ್ಟಾಗಿ ಪೂರ್ಣ ಸಕ್ಕರೆ ಎಲ್ಲ ತೊಯ್ಯುವಂಗೆ ಅಷ್ಟು ನೀರು ಹಾಕೋರಿ ನೀವು. ಅಂದ್ರೆ ಅಗ್ದಿ ಮಸ್ತಾಗಿ ಬರ್ತತ್ರಿ. ಈಗ ನೋಡ್ರಿ ಇಲ್ಲಿ ಈ ರೀತಿ ತಗೊಳಕತ್ತೀವಿ. ಈಗ ಏನೈತಿ ಏಲಕ್ಕಿ ಪುಡಿ ಹಾಕಿದೀವ್ರಿ. ಏಲಕ್ಕಿ ಪುಡಿ ಆದ ನಂತರ ಶುಂಠಿ ಪುಡಿ ಹಾಕಿದೀವ್ರಿ. 2 ಫಸ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿವ್ರಿ. ಈಗ ನೋಡ್ರಿ ಇಲ್ಲಿ 1 ಸ್ಪೂನ್ ಅಷ್ಟ ತುಪ್ಪ ಹಾಕಿದೀವ್ರಿ. ತುಪ್ಪ ಹಾಕಿ ಏನೈತಿ ಚಂದಂಗೆ ಈ ರೀತಿ ತಿರುವಾಡ್ಕೋಬೇಕ್ರಿ. ತಿರುವಾಡ್ಕೊಂಡ ಯಾವ ರೀತಿ ತಗೋಪ್ಪ ಅಂದ್ರೆ ಈಗ ರವದ ಉಂಡಿ ಕಟ್ಟೋ ಮುಂದೆ ಯಾವ ರೀತಿ ತಗೋತೀವ್ರಲ್ಲ ಅಷ್ಟ ಒಂದೇಳಿ ಅಷ್ಟು ತಗೋದ್ರಿ. ಇಷ್ಟು ಬಳ್ಳ ಕೂಡಿಸಿ ಹಿಂಗೆ ಮಾಡಿಬಿಟ್ರೆ ಕರೆಕ್ಟಂಗೆ ಎಳಿ ಬರ್ಬೇಕ್ರಿ. ಅಷ್ಟು ಬತ್ತಂದ್ರೆ ಮುಗಿದು ಬಿಡ್ತ್ರಿ. ಅದು ಕರೆಕ್ಟಂಗೆ ಬಂದಿರ್ತೈತಿ. ಅಗ್ದಿ ತಿಳುವಂಗೆ ಎಳಿ ತಗೋಬೇಕ್ರಿ. ಈಗ ನೋಡ್ರಿ ಅಷ್ಟು ಬಂದಿಂದ ಏನೈತಿ ಇಲ್ಲಿ ನಾವು ಹಿಟ್ಟು ತಂದ ಸೇರ್ಸಾಕತ್ತೀವಿ. ನೋಡ್ರಿ ಈಗ ನೋಡ್ರಿ ಈ ರೀತಿ ಹಿಟ್ಟು ಹಾಕಿ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಟ್ಟು ಹಾಕಿ ತಿರುವು ಮುಂದೆ ಏನೈತಿ ಗ್ಯಾಸ ಆರ್ಸೆ ಬಿಡೋದ್ರಿ. ಕಡಾವ್ಗಿ ತೆಳಗ್ ತಗೊಂಡನ ಏನೈತಿ ತಿರುವಾಡ್ಕೋಬೇಕು ಚಲೋ ತಂಗೆ. ಕರೆಕ್ಟಂಗೆ 2 ಕಪ್ ಸಕ್ರೆ ತಗೊಂಡ ಸಕ್ರೆ ತೊಯ್ಯುವರೆಗೆ ನೀರು ಹಾಕ್ರಿ. ಅಲ್ಲೇನು ನಾವು ತೋರಿಸಿವ್ರಲ್ಲ ಇನ್ನೊಂದು ಈಸ್ ನಾವು ನೀರು ಹಾಕಿವ್ರಿ. ಕನ್ಫ್ಯೂಸ್ ಆಗಬೇಡ್ರಿ. ಯಾಕಂದ್ರೆ ಸಕ್ರೆ ಮ್ಯಾಲ ನೀರ ಹಾಕಿದ್ದಿಂದ ಬುಟ್ಟಿ ಒಂದು ಇಟ್ಟು ಜಲ್ಸಿರ ಪೂರ್ಣ ತೊಯ್ಬೇಕ್ರಿ ಅದು ಸಕ್ರೆ. ಅಷ್ಟು ನೀರು ಹಾಕ್ರಿ. 2 ಕಪ್ಪಿಗೆ ಕರೆಕ್ಟಾಗಿ ಬರ್ತೈತಿ. 3 ಕಪ್ ಕಡಲೆ ಹಿಟ್ಟು ತಗೋರಿ. ಒತ್ತಿ ತಗೋಬೇಡ್ರಿ. ಯಾಕಂದ್ರೆ ಹೆಂಗೆ ಉದುರು ತಗೊಂಡಿದ್ದೀವ್ರಲ್ಲ ಅಷ್ಟು ಹಗರವಾಗೇನ 3 ಕಪ್ ಹಿಟ್ಟು ತಗೋರಿ. ಅಗ್ದಿ ಮಸ್ತಾಗಿ ಬರ್ತೈತಿ. ಕರ್ದಂಟಂತೂ ಬಾಯಾಗಿಟ್ರ ಕರ್ಗು ಹಂಗಾಕತ್ರಿ. ಈ ರೀತಿ ಕರೆಕ್ಟಂಗೆ ಕರ್ದಂಟಾಗಿ ಬರ್ತೈತ್ರಿ. ಯಾಕಂದ್ರೆ ಇದಕ್ಕಿಂತಲೂ ತಿಳು ಮಾಡ್ಕೊಂಡೀವಂದ್ರೆ ಇಲ್ಲಂದ್ರು ಬಳೋತನ ಆರಕ್ಕೆ ಬಿಟ್ಟು ಬಿಡ್ಬೇಕಾಕತ್ರಿ ಅದನ್ನ. ಈಗ ಏನೈತಿ ಇದು ನಾವು ತಾಟಿಗೆ ಹಾಕಿವ್ರಲ್ಲ ತಾಟಿಗೆ ಹಾಕಿ 15 ನಿಮಿಷನ್ಯಾಗ ಇದು ಕರೆಕ್ಟಂಗೆ ಆಗಿ ಬಂದ್ಬಿಟ್ಟೈತ್ರಿ. ಈಗ ನೋಡ್ರಿ ಇದಷ್ಟು ಇದೇ ತಿರ್ಕೊಂಡಿದ್ರಲ್ಲ ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡ್ಕೊಳಕತ್ತೀವಿ. ಈ ರೀತಿ ಕೈಗೆ ಒಂದಿಟ್ಟು ತುಪ್ಪ ಹಚ್ಕೊಂಡ ಅಡಾಗಲ್ ಮಾಡ್ಕೊತ ಹೋಗೋದು. ಕೈ ಭಾಳ ಸುಡ್ತೈತಪ್ಪ ಅಂದ್ರೆ ಈ ರೀತಿ ಒಂದು ಕಟ್ಗೆ ಸ್ಪೂನ್ ಇತ್ತು ತಿಳ್ಕೊರಿ. ಅದಕ್ಕೊಂದು ಸ್ವಲ್ಪ ತುಪ್ಪ ಸವರಿ ಹಿಂಗೆ ಕರೆಕ್ಟಾಗಿ ಪ್ಲೇಟ್ ತುಂಬ ಸವಾಂತಾಗಿ ಮಾಡ್ಕೊತ ಹೋಗ್ರಿ. ಅಗ್ದಿ ಮಸ್ತ್ ಒಂದು ಸೌಣ ಆಕತ್ರಿ. ಇಷ್ಟ ಆದಿಂದ ಏನೈತಿ ಇಲ್ಲಿ ಪುಟಾಣಿ ಹಾಕಾಕತ್ತೀವಿ. ನೋಡ್ರಿ ಪುಟಾಣಿ ನೀವು ಬೇಕಾದ್ರೆ ಹಾಕೋರಿ. ಬ್ಯಾಡಪ್ಪ ನಮ್ಮಲ್ಲಿ ವಯಸ್ಸಾದವ್ರದಾರು ಹಳ್ಳಿಗೈತಿ ಬರೋದಿಲ್ಲ ಅಂದ್ರೆ ಏನೈತಿ ಪುಟಾಣಿ ಹಾಕೋದು ಬಿಟ್ಟು ಬಿಡ್ರಿ. ಕೊಬ್ಬರಿ ಕಸ್ಕಾಸಿ ಇಂಥದ್ದು ಎಲ್ಲ ಥರ ಹಾಕ್ರಿ. ಇಲ್ಲಿ ನಾವು ಏನೈತಿ ಪುಟಾಣಿ ಕೊಬ್ಬರಿ ಅಷ್ಟ ಸೇರ್ಸಿವ್ರಿ ಈ ಕರ್ದಂಟಕ್ಕೆ. ಈಗ ನೋಡ್ರಿ ಇಲ್ಲೇ ಇಷ್ಟು ಹಾಕಿದ್ದೇನು ಒಂದು ಸ್ವಲ್ಪ ಕೈಲೇ ಅಲ್ಲಿಗೆ ಒತ್ತಿದೀವಿ ತಿಳ್ಕೊರಿ. ಈಗ ನೋಡ್ರಿ ಇಲ್ಲೇ ಕೊಬ್ಬರಿ ತುರಿಸಿ ಉದುರ್ಸಾಕತ್ತೀವಿ. ಅದನ್ನು ಏನೈತಿ ತುರಿದ ಇಟ್ಕೊಂಡಿದ್ದೀವ್ರಿ ನಾವು.
ಇಷ್ಟು ಹಾಕಿ ಅಲ್ಲಿಗೆ ಇದಷ್ಟು 5 ಬಳಿಲೆ ಹಿಂಗೆ ಒತ್ತಿ ಬಿಟ್ಟು ತಿಳ್ಕೊರಿ. ಚಂದಂಗೆ ಅಲ್ಲೇ ಕೂತು ಬಿಡ್ತೈತಿ. ಒಂದು ಸ್ವಲ್ಪ ಬಿಸಿ ಇರ್ತಾನೆ ಹಾಕ್ಬೇಕ್ರಿ ಇದನ್ನೆಲ್ಲ, ಅಂದ್ರೆ ಹಿಡ್ಕೋತಾವು. ಇಲ್ಲಂದ್ರೆ ಒಂದು ಈಟ್ ಆರಿತಂದ್ರೆ ಇವು ಏನು ಕರ್ಕೊಳಂಗಿಲ್ರಿ. ಅದು ಕರ್ದಂಟ ಪುಟಾಣಿನೂ ಕರ್ಕೊಳಂಗಿಲ್ಲ, ಕೊಬ್ಬರಿನೂ ಕರ್ಕೊಳಂಗಿಲ್ಲ. ನಾವು ಹೆಂಗೆ ಕಟ್ ಮಾಡ್ತೀವಲ್ಲ ಅದು ಕರ್ದಂಟದ ಒಡೆ ಮೇಗಿಂದು ಉದುರಿ ಬೀಳಾಕ್ ಸ್ಟಾರ್ಟ್ ಆಕತಿ. ಅದಕ್ಕೇನತಿ ಬಿಸಿ ಇರ್ತಾನ ಈ ರೀತಿ ಒಂದು ಈಟ್ ಕೈಲೇ ಒತ್ತಿದೀವಿ ತಿಳ್ಕೊರಿ. ಅದು ಕರ್ದಂಟ ಬಿಟ್ಟ ಎಲ್ಲಿ ಹೋಗೋದಿಲ್ಲ. ಪುಟಾಣಿ ಕೊಬ್ಬರಿ ಅಲ್ಲೇ ಇರ್ತೈತ್ರಿ ಕರ್ದಂಟ ಜೋಡಿನ. ಈಗ ನೋಡ್ರಿ ಇಲ್ಲೇ ಇಷ್ಟು ಆತ ತಿಳ್ಕೊರಿ. ಕರೆಕ್ಟಂಗೆ ಇದನ್ನೊಂದು 10ರಿಂದ 15 ನಿಮಿಷ ಅಷ್ಟೇ ನಾವು ಗಾಳಿಗೆ ಬಿಟ್ಬಿಟ್ಟಿವ್ರಿ. ಆನಂತರ ಏನತಿ ಕರೆಕ್ಟಂಗೆ ಆಗೇ ಬಂದೈತಿ. ಇದಕ್ಕಿಂತಲೂ ತಿಳುನು ಮಾಡ್ತಾರ್ರಿ. ಮತ್ತು ಅದು ಹೇಳ್ತಾನು ಕರೆ ಒಂದು ಸ್ವಲ್ಪ ಭಾಳತನ ಬಿಡೋದಾಕೈತ್ರಿ ಅದನ್ನು. ಇದೇನತಿ ಒಂದು 10ರಿಂದ 15 ನಿಮಿಷದಾಗ ಕರೆಕ್ಟಂಗೆ ಅಗ್ದಿ ಪುಟಾಣಿ ಕರ್ದಂಟು ರೆಡಿಯಾಗೇ ಬಂದವು. ಅಲ್ಲಂತೂ ಮೇನ್ ಪಾಯಿಂಟ್ ಸಕ್ಕರೆ ತೊಯ್ಯುವಷ್ಟು ನೀರು ಹಾಕರಿ. 3 ಕಪ್ ಹಿಟ್ಟು ತಗೋರಿ. ಈ ರೀತಿ ಕರ್ದಂಟ ಅಗ್ದಿ ಫಸ್ಟ್ ಕ್ಲಾಸ್ ಆಕತಿ. ಬಾಯಾಗ ಇಟ್ರೆ ಕರಗಬೇಕ್ರಿ ಅಷ್ಟು. ಈಗ ಪೇಡೆ ಏನು ಇರ್ತೈತ್ರಿಲ್ಲ ಆ ರೀತಿ ಅಷ್ಟು ಮಿದುವಾಗಿ ಬಂದೈತಿ. ಈಗ ನೋಡ್ರಿ ಇಲ್ಲೇ ನಾವು ಈ ರೀತಿ ಕಟ್ ಮಾಡ್ಕೊಳಕತ್ತೀವ್ರಿ. ಎಷ್ಟ್ರಿ ಒಂದು 15 ನಿಮಿಷ ಅಷ್ಟೇ ನಾವು ಇಟ್ಟಿದ್ದೀವ್ರಿ. ಈಗೇನತಿ ಕಟ್ ಮಾಡಿದ್ದಿಂದ ಒಂದು 5 ನಿಮಿಷ ಬಿಟ್ಟು ಕೇಸಿಂದ ಎಬ್ಬಿಸಿಬಿಟ್ಟಿವ್ರಿ ಅದನ್ನ ಪೂರ್ತಿ. ನೋಡ್ರಿ ಈ ರೀತಿ ದಂಡಿವಾರಿಗೆ ಕ್ರಾಸ್ ಮೇಗಿಂದ ತೆಗೆದು ಬಿಡ್ರಿ. ಅದನ್ನು ತಕ್ಕೊಂಡು ಕೆಸಿಂದ ಒಡೆ ಎಲ್ಲಿ ಕರೆಕ್ಟಂಗೆ ಇರ್ತೈತ್ರಲ್ಲ ಅಂತದ. ಈ ಪಂಚಮಿ ರೆಸಿಪಿ ಊರಿಗೆತಿ ಕಟ್ಟಕ್ಕೆ ಭಾಳ ಚಂದ ಅನಿಸ್ತೈತ್ರಿ. ಈಗ ನೋಡ್ರಿ ಇಲ್ಲಿ ನಾವು ಹಲ್ಲಿದ್ದವ್ರು ಏನತಿ ಎಲ್ಲ ಥರ ತಿನ್ನತ್ತಿರ್ತೀವಿ. ಶೇಂಗಾದ್ದು ತಿಂತೀವಿ, ಪುಟಾಣಿ ಉಂಡಿನೂ ತಿಂತೀವಿ, ಪ್ರತಿಯೊಂದು ತಿಂತೀವಿ ರೀ. ವಯಸ್ಸಾದವರು ಇಂಥದ ಹುಡುಕಾಡ್ತಿರ್ತಾರೆ ರೀ ಮಿದು ಅಂದು. ಯಾವುದೋ ಆಗಲಿ ಇದೂ ಒಂದು ಸ್ವಲ್ಪ ಅವ್ರಿಗೋಸ್ಕರ ಅಂಥೇಳಿ ಮನೆ ಒಳಗೆ ಮಾಡಿಟ್ಟು ಅಂದ್ರೆ ಅವರು ಇಷ್ಟಪಟ್ಟು ತಿಂತಾರ್ರಿ. ಈಗ ನೋಡ್ರಿ ಇಲ್ಲಿ ಇಷ್ಟು ದೊಡ್ಡ ಇಷ್ಟು ಚಂದ ಕಾಣೆ ಎದ್ದು ಬಂದೈತ್ರಿ. ಕರ್ದಂಟಂತೂ ಫಸ್ಟ್ ಕ್ಲಾಸ್ ಆಗೈತಿ. ನೋಡ್ರಿ ಇಲ್ಲಿ ಈ ರೀತಿ ಮಸ್ತ್ ಆಗೈತಿ. ಬಾಯಿ ಒಳಗೂ ಸ್ವೀಟು ಕರೆಕ್ಟ್ ಆಗೈತ್ರಿ. ಅದು ಏಲಕ್ಕಿ ಮತ್ತು ಶುಂಠಿ ಪುಡಿ ಹಾಕಿದ್ರಿಂದ ಭಾಳ ಟೇಸ್ಟ್ ಆಗೈತ್ರಿ. ಈಗ ನೋಡ್ರಿ ಪುಟಾಣಿ ಹಿಟ್ಟಿನ ಕರ್ದಂಟು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗ ನೋಡ್ರಿ ಇಲ್ಲಿ ಒಂದೊಂದಾಗಿ ಈ ರೀತಿ ಎಲ್ಲ ತೆಗೆದು ಇಡಾಕತ್ತೀವ್ರಿ. ನೋಡ್ರಿ ಈಗ ಇನ್ನು ಪಂಚಮಿ ರೆಸಿಪಿಗಳು ಹಲವಾರು ಥರ ತೋರಿಸೋದೈತ್ರಿ. ಪ್ರತಿಯೊಂದು ತಪ್ಪಲಾರ್ದ ತೋರಿಸ್ಕೊತಾ ಹೋಗ್ತೀವ್ರಿ. ನೋಡ್ಕೊತಾ ಇರ್ರಿ. ನಿಮ್ಗೆ ಯಾವ್ದು ಇಷ್ಟ ಆಕತ್ಲಿ ಆ ರೆಸಿಪಿ ಮಾಡ್ಕೊಂಡು ಕಮೆಂಟ್ ಒಳಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ. ಈ ಸಕ್ಕರೆ ಹಾಕಿದಲ್ಲೇ ನೀವು ಬೆಲ್ಲ ಹಾಕಿ ಮಾಡ್ಕೋಬೋದ್ರಿ. ಯಾಕಂದ್ರೆ ಒಬ್ಬೊಬ್ಬರು ಸಕ್ಕರೆ ತಿಂತಿರಂಗಿಲ್ಲ, ಬೆಲ್ಲ ಹಾಕಿನೂ ಮಾಡ್ಕೋಬೋದ್ರಿ. ನಾವು ಇನ್ನೂ ಒಂದು ರೆಸಿಪಿ ಬೆಲ್ಲ ಹಾಕಿನೂ ಮಾಡಿ ನಿಮ್ಗೆ ಕರ್ದಂಟು ತೋರಿಸ್ತೀವ್ರಿ. ಈ ಪುಟಾಣಿದ ತಂದ್ಬೇಡ್ರಿ, ಯಾವುದರ ಒಂದಾಗಲಿ ಬೆಲ್ಲ ಹಾಕಿನೂ ಮಾಡಿ ತೋರಿಸ್ತೀವ್ರಿ. ಯಾಕಂದ್ರೆ ಒಬ್ಬೊಬ್ಬರು ಶುಗರ್ದವರು ಸಕ್ಕರೆದ ತಿಂತಿರಂಗಿಲ್ಲ, ಬೆಲ್ಲ ಹಾಕಿ ಮಾಡ್ಕೊಂಡ್ರೆ ಅವರು ಇಷ್ಟಪಟ್ಟು ತಿಂತಾರ್ರಿ. ಅವರು ತಿನ್ನಂಗೆ ಆಕತಿ, ನಾವು ತಿನ್ನಂಗೆ ಆಕತ್ರಿ. ಎಲ್ಲರಿಗೂ ನಮಸ್ಕಾರ.